ಸೊ ಗೋಕರ್ಣ ಬೀಚ್ ಅಂದರೆ ಮುಗ್ತಿದೆ. ಸೊ 2 ಡೇಸ್ ಆಯಿತು. ಸೊ ಫಸ್ಟ್ ಡೇ ಗೋಕರ್ಣಲ್ಲಿ ಕುಡ್ಲೆ ಬೀಚ್ ನೋಡಿದ್ವಿ. ಆಮೇಲೆ ಬೋಟಿಂಗ್ ಹೋಗಿ, ಬೋಟಿಂಗಲ್ಲಿ ಒಂದು 4 ಬೀಚ್ ತೋರಿಸಿದ್ರು. ಪ್ಯಾರಡೈಸ್ ಬೀಚ್, ಹಾಫ್ ಮೂನ್ ಬೀಚ್, ಹೆವೆನ್ಸ್ ಬೀಚ್, ಕುಡ್ಲೆ ಬೀಚ್ ಆ್ಯಂಡ್ ಓಮ್ ಬೀಚ್, ಒಂದು 4-5 ಬೀಚ್ ತೋರಿಸಿದ್ರು. ಆಮೇಲೆ ಒಂದು ಕೇವ್ ತೋರಿಸಿದ್ರು. ಆಮೇಲೆ ಡೀಪ್ ಸಿ ಡೈವಿಂಗ್ ಮಾಡಿಸಿದ್ರು. ಡೀಪ್ ಸಿ ಡೈವಿಂಗ್ ಅಂತೂ ಸಕ್ಕತ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್. ನನ್ನ ವೈಫ್ ಅಂತೂ ಸಖತ್ ಇಷ್ಟಪಟ್ಬಿಟ್ರು, ಯಾಕಂದರೆ ಅವಳು ಲೈಫಲ್ಲೇ ಬೀಚ್ ಬಂದಿಲ್ಲ. ಸೊ ಒಂದು ಸತಿ ದುಮ್ಕೋ ಸುತ್ತ ಸಖತ್ ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟು. ಅದಾದಮೇಲೆ ಕಯಾಕಿಂಗ್ ಎಲ್ಲ ಮಾಡಿದ್ವಿ. ಸೊ ಇದು ನೆನ್ನೆದು. ಸೊ ಇವತ್ತು ಏನಪ್ಪ ಅಂದರೆ ಇವತ್ತು ಯಾಣ ಕೇವ್ಸ್, ವಿಭೂತಿ ಫಾಲ್ಸ್. ಸೊ ಯಾಣ ಕೇವ್ಸ್ ಸಖತ್ತಾಗಿತ್ತು. ಅದೇ ನಾನು ಹೇಳ್ದಂಗೆ ದೇರ್ ಆರ್ 2 ರೂಟ್ಸ್. ಸೊ ಒಂದು ರೂಟಲ್ಲಿ ಹೋದರೆ ಜಾಸ್ತಿ ಓಡಾಡೋಷ್ಟಿಲ್ಲ, ಬಟ್ ಸ್ಟೀಪ್ ಇರುತ್ತೆ, ಒಂದು ಅರ್ಧ ಕಿಲೋಮೀಟರ್ ಅಷ್ಟು ನಡೆಯೋದು. ಸೊ ಅದೇ ರೂಟಲ್ಲಿ ಬಂದರೆ ವಿಭೂತಿ ಫಾಲ್ಸ್ ಕೂಡ ಸಿಗುತ್ತೆ. ಇತ್ತ ಕಡೆ ಕುಮಟಾ ಕಡೆಯಿಂದ ಬಂದರೆ ಜಾಸ್ತಿ ನಡಿಬೇಕು, ಒಂದು 6-7 ಕಿಲೋಮೀಟರ್ಸ್ ನಡಿಬೇಕು. ಅದು ರೋಡ್ ಹೆಂಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅದಕ್ಕೆ ಟ್ರೈ ಟು ಟೇಕ್ ಶಿರ್ಸಿ ರೂಟ್ ತೊಗೊಳಕ್ಕೆ ನೋಡಿ. ಸೊ ಆ ರೂಟ್ ಆರಾಮಾಗಿ ಆಗ್ಬಿಡುತ್ತೆ ನಿಮಗೆ ಯಾಣ ಕೇವ್ಸ್ನ ವಿಸಿಟ್ಟು. ಅದಾದಮೇಲೆ ಸೊ ವಿಭೂತಿ ಫಾಲ್ಸಲ್ಲಿ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಜನ ಜಾಸ್ತಿ ಇದ್ರು, ನೀರು ಇಳಿಯೋಕ್ಕಾಗಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ರಿ, ಓಮ್ ಬೀಚಿಗೆ ಬಂದುಬಿಟ್ರೆ ಸ್ವಲ್ಪ ರಿಲ್ಯಾಕ್ಸ್, ಓಡಾಡಿ ಸುಸ್ತಾಗ್ಬಿಟ್ಟಿದ್ರಿ. ಸೊ ಆರಾಮಾಗಿ ಬಂದು ಮಲ್ಕೊಂಬಿಟ್ರಿ. ಮೀರ್ಜಾನ್ ಫೋರ್ಟ್ ಕೂಡ ಸಖತ್ತಾಗಿತ್ತು, ಸಖತ್ ದೊಡ್ಡದಾಗಿತ್ತು ಆ್ಯಂಡ್ ಸಖತ್ತಾಗಿತ್ತು. ಆರ್ಕಿಟೆಕ್ಚರ್ ಅಂತೂ ಸಖತ್ ಇಷ್ಟ ಆಯಿತು. ಸೊ ಇದು ಇದ್ರ ಕತೆ. ಸೊ ನಾನೊಂದು ಕೆಲವೊಂದು ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದೀನಿ ನನ್ನ ಟ್ರಿಪ್ ಎಕ್ಸ್ಪೀರಿಯೆನ್ಸ್ ಮೇಲೆ. ಏನಪ್ಪ ಅಂದರೆ, ಸೊ ಗೋಕರ್ಣಗೆ ಫಸ್ಟ್ ಪಾಯಿಂಟ್ ಬಂದು, ಸೊ ಗೋಕರ್ಣ ಯಾವುದೇ ಟೂರಿಸ್ಟ್ ಪಾಯಿಂಟ್ ಬರಬೇಕಾದ್ರೂ ಕೂಡ ಆದಷ್ಟು ನಾನ್ ಸೀಸನಲ್ ಟೈಮಲ್ಲಿ ಬರೋಕ್ಕೆ ಟ್ರೈ ಮಾಡಿ. ನ್ಯೂ ಇಯರ್ ಆಗಿರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ಇಲ್ಲ ಕೆಲವೊಂದು ಸೀಸನ್ಸ್ ಆಗಿರ್ಬೋದು, ದಸರಾ ಈ ಥರ ಟೈಮಲ್ಲಿ ಇರುತ್ತಲ್ಲ. ಸೊ ಆ ಥರ ಟೈಮಲ್ಲಿ ಆದಷ್ಟು ಅವಾಯ್ಡ್ ಮಾಡಿರಿ. ಇಲ್ಲ ಯಾಕಂದರೆ ಟ್ರಾವೆಲ್ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ, ಓಡಾಡೋಕ್ಕೆ ಬಸ್ ಫೇರ್ಸ್ ಜಾಸ್ತಿ ಆಗುತ್ತೆ. ಟ್ರೈನ್ದು ಏನು ಪ್ರಾಬ್ಲಮ್ ಇಲ್ಲ, ಬಟ್ ಟ್ರೈನ್ ಬುಕ್ಕಿಂಗ್ ಸಿಗೋದು ಕಷ್ಟ. ಜಾಸ್ತಿ ವೇಟಿಂಗ್ ಮಾಡಬೇಕಾಗುತ್ತೆ, ಇಲ್ಲ ಜಾಸ್ತಿ ಮುಂಚೆನೇ ಬುಕ್ ಮಾಡಬೇಕಾಗುತ್ತೆ. ಬಸ್ಸಸ್ ಆದರೆ ಡಬಲ್ ಆಗ್ಬಿಟ್ಟಿರುತ್ತೆ ಪ್ರೈಸಸ್. ನನಗಂತೂ ಬರೋಕ್ಕೆ ಆರಾಮಾಯಿತು, ಬಟ್ ಹೋಗೋಕ್ಕೆ ಟ್ರೈನ್ ಕನ್ಫರ್ಮ್ ಆಗಿಲ್ಲ. ಯಾಕಂದರೆ ಕ್ರಿಸ್ಮಸ್ಗೆ ಮತ್ತು ನ್ಯೂ ಇಯರ್ಗೆ ಎಲ್ಲ ಬಂದಿರೋರು ಆಲ್ಮೋಸ್ಟ್ ಮಂಡೇ ವಾಪಸ್ ಹೋಗ್ತಾ ಇದ್ದಾರೆ. ಜಾಸ್ತಿ ಜನ ಬೇಗ ಬಂದುಬಿಟ್ಟಿದ್ದಾರೆ, ಇಲ್ಲ ಮುಂಚೆ ಬಂದುಬಿಟ್ಟಿದ್ದಾರೆ. ಸೊ ಬಟ್ ಎಲ್ಲರೂ ಸೋಮವಾರ ಹೋಗ್ತಿದ್ದಾರೆ. ಸೊ ನಾನು ರಿಟರ್ನ್ ಟಿಕೆಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ, ವೇಟಿಂಗ್ ಲಿಸ್ಟಲ್ಲಿ ಬಿದ್ದಿದೆ. ಸೊ ಅದಕ್ಕೆ ಸೇಫ್ಟಿ ಇರಲಿ ಅಂತ ಬಸ್ ಬುಕ್ ಮಾಡಿದ್ದೀನಿ, ಬಟ್ ಬಸ್ ಕೂಡ ದ ಪ್ರೈಸ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಅದೊಂದು ಮೈಂಡಲ್ಲಿರಲಿ. ಸೊ ನಾನ್ ಸೀಸನಲ್ ಟೈಮಲ್ಲಿ ಬರೋಕ್ಕೆ ಟ್ರೈ ಮಾಡಿರಿ, ಇಲ್ಲಾಂದರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಸೊ ಎಕ್ಸ್ಪೆನ್ಸಸ್ ಏನು ಪ್ರಾಬ್ಲಮ್ ಆಗಿಲ್ಲ ಅಂದರೆ ಬನ್ನಿರಿ. ರಶ್ಶು ಜಾಸ್ತಿ. ಮೊನ್ನೆ ಕ್ರಿಸ್ಮಸ್ ಟೈಮಲ್ಲಂತೂ ಎಷ್ಟೋ ಜನ ಲಾಡ್ಜ್ಗಳ ಮುಂದೆ ದಂಡೆ ಕ್ಯೂ ನಿಂತಿದ್ದಂತೆ ರೂಮ್ ಬುಕ್ ಮಾಡೋಕ್ಕೋಸ್ಕರ. ಆ ಥರ ಒಂದಾಗುತ್ತೆ. ಸೊ ನೆಕ್ಸ್ಟ್ ಬಂದು ಫುಡ್ಡು. ಗೋಕರ್ಣ ನನ್ನ ಪ್ರಕಾರ ಫುಡ್ಗಂತೂ ಕಾಸ್ಟ್ಲಿ ಆಗ್ಬಿಟ್ಟಿದೆ ಗುರು. ನನಗೆ ಸೀರಿಯಸ್ಲಿ ರೋಡ್ ಸೈಡು ಬಂಡಿ ಅಲ್ಲಿ ಊಟ ಮಾಡೋನು, ಅಲ್ಲಿ ಬೆಂಗಳೂರಲ್ಲಿ ಎಂಥ ಕೆಲವೊಂದು 5 ಸ್ಟಾರ್ ಹೋಟ್ಲ್ಗಿಂತ ಇಲ್ಲೇ ಕಾಸ್ಟ್ ಜಾಸ್ತಿ ಆಗ್ಬಿಟ್ಟಿದೆ ಸೀರಿಯಸ್ಲಿ. ಈ ಬೀಚ್ ಸೈಡ್ ಇರ್ಬೋದು, ಆಮೇಲೆ ಸ್ಟೇಸ್ ಹತ್ರ ಇರ್ಬೋದು, ಇಲ್ಲಿ ಇರೋಂಥ ಹೋಟ್ಲುಗಳು ರೋಡ್ ಸೈಡ್ ಹೋಟ್ಲಾದರೂ ಪರವಾಗಿಲ್ಲ, ಆದಷ್ಟು ಅವಾಯ್ಡ್ ಮಾಡಿರಿ ಸೀರಿಯಸ್ಲಿ. ಟೌನ್ ಒಳಗಡೆ ಇರೋಂಥ ಹೋಟೆಲ್ಸಲ್ಲಿ ನೋಡಿರಿ. ಇವಾಗ ನಾನು ಇರ್ತಾ ಇರೋದು ಇರೋವಂಥ ಸ್ಟೇ ಹತ್ರ. ಸೊ ಇಲ್ಲಿ ಬೋಟಿಂಗ್ ಪಾಯಿಂಟ್ಸ್ ಎಲ್ಲ ಇದೆ. ಇಲ್ಲಿ ಹೋಟ್ಲುಗಳಲ್ಲಿ ನಿಜ ಕಾಸ್ಟ್ಲಿ. ಸೊ ಅದಕ್ಕೆ ಆದಷ್ಟು ಯಾವುದೇ ಟೂರಿಸ್ಟ್ ಸ್ಪಾಟ್ಗಳು ಕೆಲವೊಂದು ಹಾಟ್ ಸ್ಪಾಟ್ಸ್ ಇರುತ್ತೆ, ಅಲ್ಲಿ ಫುಡ್ ತಿನ್ನೋಕೆ ಹೋಗ್ಬೇಡ್ರಿ, ಕಾಸ್ಟ್ಲಿ ಆಗ್ಬಿಡುತ್ತೆ, ಫುಡ್ ಆಗಲಿ ಸ್ನ್ಯಾಕ್ಸ್ ಆಗಲಿ. ಸೊ ಅದಕ್ಕೆ ಏನು ಮಾಡ್ತೀರಿ, ಕೆಲವೊಂದರಲ್ಲಿ ಯೂಶ್ವಲ್ ರೇಟ್ಸ್ ಇರುತ್ತೆ, ಅಲ್ಲೇ ಹೋಗ್ತಿನ್ರಿ. ಸೊ ಇದು ಫುಡ್ಡು. ಸೊ ನೆಕ್ಸ್ಟ್ ಬಂದು ಟ್ರಾವೆಲ್ಲು. ಸೊ ಗೋಕರ್ಣಕ್ಕೆ ಬಂದರೆ ಸ್ಕೂಟಿ ಈಸ್ ದ ಬೆಸ್ಟ್ ಆಪ್ಷನ್. ನಿಮ್ಮ ಓನ್ ವೆಹಿಕಲ್ ಇದ್ದರೆ ಓಕೆ, ಪ್ರಾಬ್ಲಮ್ ಇಲ್ಲ. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬಂದಿದ್ದರೆ ಆಟೋ ಮಾತ್ರ ಬೇಡವೇ ಬೇಡ. ಆದಷ್ಟು ಸ್ಕೂಟಿ ತೊಗೊಂಡ್ಬಿಡ್ರಿ. ಆಟೋ ಹೆವಿ ಕಾಸ್ಟ್ಲಿ. ನೀವು ಒಂದು ಪಾಯಿಂಟಿಂದ ಒಂದು ಪಾಯಿಂಟ್ಗೆ ಹೋಗ್ಬೇಕಂದ್ರೆ ಹೆವಿ ದುಡ್ಡು ಕೊಟ್ಬಿಡ್ಬೇಕು, ಜಾಸ್ತಿ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ಬಿಡುತ್ತೆ ಆಟೋಗಳನ್ನ ಹೋದರೆ. ಸೊ ಸ್ಕೂಟಿ ತೊಗೊಂಡ್ಬಿಟ್ರೆ ದಿನಕ್ಕೆ 600 ರುಪೀಸ್ಗೆಲ್ಲ ಸಿಗುತ್ತೆ. ನೀವು ಎಷ್ಟು ದಿನ ಬೇಕೋ ಅಷ್ಟು ದಿನ ಬುಕ್ ಮಾಡ್ಕೊಂಡು 3 ಡೇಸ್ಗಾದರೂ ನೀವು ಇಲ್ಲೆಲ್ಲ ಸ್ಪಾಟ್ಸ್ ಎಲ್ಲ ನೋಡೋಕ್ಕೆ ನಿಮಗೆ 1000 ರುಪೀಸ್ ಪೆಟ್ರೋಲ್ ಹಾಕ್ಸಿದ್ರೆ ಸಾಕು. ಸೊ 2500 ರುಪೀಸಲ್ಲಿ ನಿಮ್ಗೆ ಇಲ್ಲಿ ಟ್ರಾವೆಲ್ ಎಲ್ಲ ಮುಗಿಸ್ಬಿಡುತ್ತೆ. ಎಷ್ಟು ದಿನ, ಒಂದು 3-4 ಡೇಸ್ಗೆ. ಆಟೋಗಳಾದರೆ ಜಾಸ್ತಿ ಆಗ್ಬಿಡುತ್ತೆ, ಒಂದು ದಿನಕ್ಕೆ ಅಷ್ಟು ಆಗೋ ಚಾನ್ಸಸ್ ಜಾಸ್ತಿ ಇದೆ. ಆಮೇಲೆ ಜಾಸ್ತಿ ನೋಡೋಕ್ಕೂ ಆಗೋಲ್ಲ, ಒಂದು ಪಾಯಿಂಟ್ ಹೋದರೆ ಮತ್ತು ಆಟೋ ಸಿಗೋಲ್ಲ. ಸೊ ಅದನ್ನಾಗಿ ಬೇಗ ಕವರ್ ಮಾಡೋಕ್ಕಾಗಲ್ಲ, ಜಾಸ್ತಿ ಪ್ಲೇಸಸ್ ಕವರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ
ಸ್ಕೂಟಿ ಈಸ್ ಅ ಬೆಸ್ಟ್ ಆಪ್ಷನ್ ಇದೆ. ನೆಕ್ಸ್ಟು ಸ್ಟೇಸ್ಗೆ ಬಂದಾಗ ಸ್ಟೇಸ್ನ ಸ್ವಲ್ಪ ರಿಸರ್ಚ್ ಮಾಡಿ. ಆನ್ಲೈನಲ್ಲಿ ಏನಾಗುತ್ತೆ, ಪ್ಲ್ಯಾಟ್ಫಾರ್ಮ್ ಫೀಸು ಅದು ಫೀಸು ಇದು ಫೀಸು ಅಂತ ಜಾಸ್ತಿ ಆಗ್ತಾರೆ. ಆದಷ್ಟು ನಂಬರ್ಸ್ನ ಗೂಗಲ್ ಮ್ಯಾಪ್ಸಲ್ಲಿ ನೋಡಿ ಹೋಟೆಲ್ ಡೈರೆಕ್ಟಾಗಿ ಫೋನ್ ಮಾಡಿ ಕೇಳ್ರಿ. ಸೊ ಆ ಪ್ಲ್ಯಾಟ್ಫಾರ್ಮ್ಸಲ್ಲಿ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಸೊ ಡೈರೆಕ್ಟಾಗಿ ಫೋನ್ ಮಾಡಿ. ನೆಕ್ಸ್ಟು ಆದಷ್ಟು ನಿಮ್ಮ ಪ್ಲ್ಯಾನ್ ಏನಪ್ಪ ಅಂದರೆ ಬೀಚ್ ವ್ಯೂಸ್ ಎಲ್ಲ ತೊಗೊಂಡಾಗಿದ್ರೆ ಕಾಸ್ಟ್ಲಿ. ಓಕೆನಾ, ಬೀಚ್ ವ್ಯೂಸ್ ಎಲ್ಲ ಕಾಸ್ಟ್ಲಿ ಆ್ಯಂಡ್ ಜಾಸ್ತಿ ರಿಮೋಟ್ ಇದೆ. ಸೊ ಸುತ್ತ ಯಾರೂ ಇರಲ್ಲ. ಸೊ ನಿಮಗೆ ಆಚೆ ಈಚೆ ಓಡಾಡ್ಬೇಕಂದ್ರೆ ಸ್ವಲ್ಪ ಭಯ ಆಗ್ಬಿಡುತ್ತೆ, ಅರ್ಥ ಆಯ್ತಾ? ಸೊ ಹಾಗಾಗಿ ಬೀಚ್ ವ್ಯೂಸ್ ಅಂತ ನೋಡುವಾಗ ರಿಮೋಟ್ ಏರಿಯಾಸ್ ನೋಡಿದ್ರೆ, ನನ್ನಿರೋ ಸ್ಟೇ 4 ಕಿಲೋಮೀಟರ್ಸ್, ಬಟ್ ಸುತ್ತ ಜಾಸ್ತಿ ಸೈಲೆಂಟಾಗಿದೆ. ಸೊ ನೈಟ್ ಅನ್ನಿಸ್ತಿ ಭಯ ಆಗುತ್ತೆ. ನಾನು ಅದಕ್ಕೆ ನೋಡ್ರಿ ಹಿಂದೆ ಲೈಟ್ ಕೂಡ ಹಾಕ್ಸ್ಕೊಂಡಿದ್ದೀನಿ. ನಾನು ಲೈಟ್ ಆಫ್ ಮಾಡಿದ್ರು ಅವರು, ನಾನು ಲೈಟ್ ಹಾಕ್ಸ್ಕೊಂಡಿದ್ದೀನಿ. ಸೊ ಸ್ವಲ್ಪ ಭಯ ಆಗುತ್ತೆ ಲೈಟ್ ಹಾಕಿರ್ಲಿ ಅಂತ. ಸೊ ಹಂಗಾಗಿ ನೋಡಿರಿ ಸಿಟಿ ಸೆಂಟ್ರಲ್ ಆದರೆ ಸ್ವಲ್ಪ ಭಯ ಇರಲ್ಲ. ಸೊ ನಿಮ್ಮ ಫ್ಯಾಮಿಲಿ ಜೊತೆ ಬಂದರೆ ಸಿಟಿ ಸೆಂಟ್ರ್ ತೊಗೊಳ್ರಿ. ಇಲ್ಲ ವ್ಯೂ ಎಂಜಾಯ್ ಮಾಡ್ಬೇಕು ಅಂದಾಗ ಇದು ನೋಡಿರಿ, ಬಟ್ ನೋಡ್ಕೊಳ್ರಿ ಒಂದ್ಸತಿ, ಆಯಿತಾ? ಸೊ ನೀವೇನೋ ಸಡನ್ನಾಗಿ ಊಟ ತಿನ್ನಬೇಕಂದ್ರೂ 4 ಕಿಲೋಮೀಟರ್ಸ್ ಹೋಗಬೇಕು. ವಿತ್ ಫುಡ್ ಆದರೆ ಓಕೆ. ವಿತೌಟ್ ಫುಡ್ ಆದರೆ ನೀವು ಊಟ ತಿನ್ನಬೇಕಂದ್ರೂ 4 ಕಿಲೋಮೀಟರ್ಸ್ ಹೋಗಬೇಕು. ಎಮರ್ಜೆನ್ಸಿ ಮೆಡಿಸಿನ್ ಬೇಕಾದ್ರೆ ಅದಕ್ಕೂ 4 ಕಿಲೋಮೀಟರ್ಸ್ ಹೋಗಬೇಕು. ಪೆಟ್ರೋಲ್ ಬಂಕ್ ಹೋಗೋದು 4 ಕಿಲೋಮೀಟರ್ಸ್ ಹೋಗಬೇಕು. ಸೊ ಈ ಥರದ್ದು ಒಂದು ಸಿಚುವೇಶನ್ ಬರುತ್ತೆ. ಸ್ಟೇಸ್ ನೋಡ್ಬೇಕಾದ್ರೆ ಇದು ಇಂಪಾರ್ಟೆಂಟ್, ಓಕೆನಾ? ಸೊ ಇದು ನಮ್ಮದು ಗೋಕರ್ಣ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಕಾಸ್ಟ್ ಕಟ್ಟಿಂಗ್ ನೋಡ್ಕೊಂಡು ಮಾಡಿ. ಆಮೇಲೆ ಇನ್ನೊಂದು ಬೋಟಿಂಗ್. ಸೊ ಬೋಟಿಂಗ್ ನೀವು ಯಾವ್ದಾನ ಹೋಟೆಲ್ಸಲ್ಲಿ ಸ್ಟೇ ಮಾಡ್ತಿದ್ದೀರಿ ಅಂದರೆ ಅವ್ರ ಮುಖಾಂತರನೇ ನೋಡಿ. ಸೊ ಅವ್ರು ಕಡಿಮೆ ಕೊಡಿಸ್ತಾರೆ ಬೋಟಿಂಗ್ ಎಲ್ಲ. ನೀವು ಔಟ್ಸೈಡ್ ಹಂಗೆ ಹೋಗೋದೇ ಜಾಸ್ತಿ ಕೇಳ್ತಾರೆ. ಸೊ ನಾನು ಹಂಗೆ ಹೋಗಿದ್ದಕ್ಕೆ 600-500 ಎಲ್ಲ ಸಿಕ್ತು. ಇಲ್ಲಾಂದ್ರೆ 1000-1200 ಎಲ್ಲ ಚಾರ್ಜ್ ಮಾಡ್ತಾಯಿದ್ದಾರೆ. ಸೊ ಇವ್ರಿಗೆ ಗೊತ್ತಿರ್ತಾರೆ, ಯಾಕಂದರೆ ಬೋಟ್ರು ದಂಡಿಯಾಗಿದೆ ಇಲ್ಲಿ ಬೋಟಿಂಗ್ ಮಾಡಿಸೋಂಥದ್ದು. ಸೊ ಕಾಂಪಿಟೇಷನ್ ಚೆನ್ನಾಗಿದೆ, ಕಡಿಮೆ ರೇಟ್ಗೂ ಮಾಡಿಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಗೊತ್ತಿಲ್ಲ ಅಂದರೆ, ವಿಚಾರ ಗೊತ್ತಿಲ್ಲ ಅಂದರೆ ಕಸ್ಟಮರ್ಸ್ಗೆ ಅವರು ಜಾಸ್ತಿ ಚಾರ್ಜ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಂಗಾಗಿ ನಿಮಗೆ ಗೊತ್ತಿರೋ ಏನಿದ್ರು ಅವ್ರ ಮುಖಾಂತರ ಮಾಡಿಸಿ. ಇಲ್ಲ ನೀವು ಇರೋ ಸ್ಟೇ ಇರುತ್ತಲ್ಲ, ಆ ಸ್ಟೇ ಅಲ್ಲೇ ಅವ್ರ ಮುಖಾಂತರ ಹೋದರೆ ಸೊ ನಿಮಗೆ ಕಡಿಮೆ ಕಾಸ್ಟ್ಲಿ ಆಗುತ್ತೆ. ನೆಕ್ಸ್ಟು ವಾಟರ್ ಗೇಮ್ಸ್ ಇಂಪಾರ್ಟೆಂಟ್. ಗೋಕರ್ಣ ಅಲ್ಲಿ ವಾಟರ್ ಗೇಮ್ಸ್ ಕಾಸ್ಟ್ಲಿ ಕಂಪೇರ್ ಟು ಗೋವಾ, ಮುರುಡೇಶ್ವರ, ಉಡುಪಿ, ಮಲ್ಪೆ ಯಾವುದು ಕಂಪೇರ್ ಮಾಡಿದ್ರು ಗೋವಾ ಅಲ್ಲಿ ಕಾಸ್ಟ್ಲಿ. ಯಾಕಂದರೆ ನಾನು ಎಕ್ಸಾಂಪಲ್ ಗೋವಾ ಅಲ್ಲಿ 1500ಗೆ 5 ಗೇಮ್ಸ್ ಆಡಿದ್ದು, ವಾಟರ್ ಗೇಮ್ಸ್. ಇಲ್ಲಿ ಒಂದು ಗೇಮ್ಗೆ 700. ಪ್ಯಾರಾಚೂಟ್ಗಾದರೆ 1 ಕಿಲೋಮೀಟರ್ 2 ಮಿನಿಟ್ಸ್ ಆನ್ ಏರ್ ಇರೋಕ್ಕೆ 1200 ರೂಪಾಯಿ ಪರ್ ರೇಟ್ ಕೇಳ್ತಿದ್ದಾರೆ. ಬಟ್ ಅದನ್ನೇ ನಾನು ಗೋವಾ ಅಲ್ಲಿ ಎಲ್ಲ ಪ್ಯಾಕೇಜಲ್ಲೂ ಸೇರಿ 1500ಗೆ ಹೋಗಿದ್ದೆ. ಇನ್ನು ಮುರುಡೇಶ್ವರ ಆದರೂ ಒಂದು 200-300 ಜಾಸ್ತಿ ಇರ್ಬೋದು ಗೋವಾ ಕಂಪೇರ್ ಮಾಡಿದ್ರೆ. ಬಟ್ ಗೋಕರ್ಣ ಅಲ್ಲಿ ಯಾಕಂದರೆ ಅದನ್ನ ನಡೆಸ್ತಾ ಇರೋದು ಒಬ್ಬರೇ. ಇಲ್ಲಿ ಬೇರೆ ಕಡೆ ಜಾಸ್ತಿ ಜನ ನಡೆಸಿರ್ತಾರೆ. ಸೊ ದೇರ್ ಇಸ್ ಕಾಂಪಿಟೇಷನ್, ಅದಕ್ಕೆ ಕಡಿಮೆ ಮಾಡಿಕೊಡ್ತಾರೆ. ಬಟ್ ಇಲ್ಲಿ ಕಾಂಪಿಟೇಷನ್ ಇಲ್ಲ, ಸೊ ಒಬ್ಬರೇ ನಡೆಸಿದ್ದಾರೆ. ಸೊ ಅದನ್ನು ನೋಡಿ. ಆದಷ್ಟು ಗೋಕರ್ಣಲ್ಲಿ ವಾಟರ್ ಗೇಮ್ಸ್ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ, ಇಲ್ಲ ಅಂದರೆ ಕಾಸ್ಟ್ಲಿ ಆಗುತ್ತೆ. ಸೊ ಇದು ಗೋಕರ್ಣ ಎಕ್ಸ್ಪೀರಿಯನ್ಸ್. ಸೊ ಇಲ್ಲೆಲ್ಲ ವೀಡಿಯೋಸ್ ಮಾಡಿ ಹಾಕಬೇಕಾಯಿತು, ವ್ಲಾಗ್ ಅಂದರೆ ಫುಲ್ ನೀಟಾಗಿ ಎಲ್ಲ ಪ್ಲೇಸಸ್ ತೋರಿಸಿ ವ್ಲಾಗ್ ಮಾಡಬೇಕಿತ್ತು. ಬಟ್ ನನ್ನ ಹತ್ರ ಗೋಪ್ರೋ ಇರಲಿಲ್ಲ, ಸೊ ಫೋನಲ್ಲೇ ಮಾಡಬೇಕು. ಸೊ ವಾಟರ್ ಪ್ರೂಫ್ ಇರಲಿಲ್ಲ. ಆಮೇಲೆ ವಸ್ತು ಇಡೋಕ್ಕೆಲ್ಲ ಸ್ವಲ್ಪ ಭಯ ಆಗ್ತಾಯಿತ್ತು ಅಲ್ಲಿ ಇಲ್ಲಿ ಇಡೋಕ್ಕೆ. ಸೊ ಹಂಗಾಗಿ ಜಾಸ್ತಿ ಪ್ಲೇಸಸಲ್ಲಿ ಜಾಸ್ತಿ ಕ್ಯಾಮ್ರಾ ಕ್ಯಾರಿ ಮಾಡಲಿಲ್ಲ. ಪ್ಲಸ್ ಕ್ರೌಡೆಡ್ ಜಾಸ್ತಿ ಆಗಿದ್ದಕ್ಕೆ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಅಲ್ಲಿ ಆಡಿಯೋನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಇಲ್ಲಿ ಒಂಥರ ಇದು ಸಮರೈಸ್ ಮಾಡಿ ಹೇಳ್ತಿದ್ದೀನಿ. ಬೇರೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಆಲ್ರೆಡಿ ನೋಡಿದ್ದೀರಿ. ಸೊ ನನಗೆ ಗೊತ್ತಂಗೆ ಒಂದು ಎಕ್ಸ್ಪೀರಿಯನ್ಸ್ನ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಈ ಕೆಲವೊಂದು ಪಾಯಿಂಟ್ಸ್ನ ಇಟ್ಕೊಂಡು ನೆಕ್ಸ್ಟ್ ಗೋಕರ್ಣ ಪ್ಲ್ಯಾನ್ ಮಾಡ್ಕೊಂಬನ್ನಿ. ಗೋಕರ್ಣದ ಯಾವುದೇ ಪ್ಲೇಸಸ್ ಹೋದ್ರೂ ಕೂಡ ಈ ಕೆಲವೊಂದು ಪಾಯಿಂಟ್ಸು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಆಮೇಲೆ ಸ್ವಲ್ಪ ಈ ಕಟ್ಟಿಗೆ ಸಿಕ್ಕಾಕೊಂತೀರಿ. ಇದು ನನ್ನ ಎಕ್ಸ್ಪೀರಿಯನ್ಸ್.